ವನವಿಹಾರದಿಂದ ಇಷ್ಟು ಬೇಗ ಹಿಂತಿರುಗಿ ಬಿಟ್ಟರೆ? ಹಿಂದಿರುಗಿದ್ದೂ ಆಯಿತು, ನಿನಗೊಂದು ಅಪೂರ್ವ ಉಡುಗೊರೆಯನ್ನು ತಂದಿದ್ದೂ ಆಯಿತು. ಅಪೂರ್ವ ಉಡುಗೊರೆಯೇ? ಏನಣ್ಣ ಅದು? ಬೇಗನೆ ತೋರಿಸು. ಹಾ, ಸಾವಧಾನ ಸಾವಧಾನ. ನಿನ್ನ ಉಡುಗೊರೆ ಅರಮನೆಯಲ್ಲೇ ಇರುತ್ತದೆ. ಅದು ನೀನು ಸೇವೆ ಮಾಡಿದರಷ್ಟೇ ದಕ್ಕುವುದು. ಉಡುಗೊರೆಗೆ ಸೇವೆಯೇ? ಕೃಷ್ಣ, ಯಾಕೋ ಅವಳನ್ನು ಸತಾಯಿಸುತ್ತೀಯಾ? ತಂಗಿ, ನಾನು ಹೇಳುತ್ತೇನೆ, ಅರಮನೆಗೆ ಓರ್ವ ಸನ್ಯಾಸಿಗಳು ಬಂದಿದ್ದಾರೆ. ಚಾತುರ್ಮಾಸ ಮುಗಿಯುವವರೆಗೂ ಅವರು ಇಲ್ಲಿಯೇ ಇರುತ್ತಾರೆ. ನೀನು ಶ್ರದ್ಧೆಯಿಂದ ಅವರ ಸೇವೆ ಮಾಡಿದರೆ ಅವರ ಕೃಪಾಶೀರ್ವಾದ ದೊರೆಯುತ್ತದೆ. ಸಾಧು ಸಂತರ ಸೇವೆಯ ಸೌಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ಅಣ್ಣ, ನಾನು ಈಗಲೂ ಹೇಳುತ್ತಿದ್ದೇನೆ, ಅವರು ದೇವತೆಗಳೂ ನಾಚುವಷ್ಟು ಸುಂದರ ಪುರುಷ. ಏರು ಯೌವನದ ಯುವಕ. ಸೂರ್ಯನು ಸಂಕೋಚ ಪಡುವಂತೆ ಕಂಗೊಳಿಸುತ್ತಿರುವ ಅವರ ಸೇವೆಗೆ ಸಹೋದರಿಯ ಬದಲು ಯಾರಾದರೂ ಸಖಿಯರನ್ನು ನೇಮಿಸೋಣ. ಮದುವೆಯಾಗಲಿರುವ ಸಹೋದರಿಯ ಮನಸ್ಸು ಚಂಚಲವಾಗುವುದು ಬೇಡ. ಯಾಕಣ್ಣ, ನಿನ್ನ ತಂಗಿಯ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹಾಗೆ ಕೇಳಮ್ಮ. ಋಷಿ ಮುನಿಗಳು ವಯಸ್ಕರಾದರೇನೋ ವೃದ್ಧರಾದರೇನೋ ಅವರು ಇಂದ್ರಿಯವನ್ನು ಗೆದ್ದವರು. ನಾವು ಅವರನ್ನು ಭಕ್ತಿಯಿಂದ ನೋಡಬೇಕೆ ಹೊರತು ಅನುಮಾನದಿಂದ ಅಲ್ಲ. ಅವರ ಸೇವೆಗೆ ಸೋದರಿಯೇ ಸರಿ ಎಂದು ನಾನು ತೀರ್ಮಾನಿಸಿ ಆಗಿದೆ. ಸತ್ಪುರುಷರ ಸೇವೆಯಿಂದ ಇವಳ ವೈವಾಹಿಕ ಜೀವನವು ಸುಂದರವಾಗುತ್ತದೆ. ಅವರ ಸೇವೆಯಿಂದ ಇವಳ ವೈವಾಹಿಕ ಬದುಕು ಸುಂದರವಾಗುವುದೇನೋ ನಿಜ. ಮತ್ತೆ ಇನ್ನೇನು ನಿನ್ನ ಚಿಂತೆ? ತಂಗಿ ಸುಭದ್ರ, ಮಹಾತ್ಮರ ಸೇವೆಗೆ ಸಿದ್ಧಳಾಗು. ಪೂಜ್ಯರೇ, ಬರ ಹೇಳಿದರಂತೆ? ಹೌದು ರಾಜ್ಕುಮಾರಿ, ಇಂದೇಕೋ ನಿಮ್ಮ ಮನಸ್ಸು ಚಂಚಲವಾಗಿರುವಂತಿದೆ. ಮುಖದಲ್ಲಿ ಕಳೆಯಿಲ್ಲ, ಸೇವೆಯಲ್ಲಿ ಮನಸ್ಸಿಲ್ಲ. ಬಿಸಿಲಿಗೆ ಬಾಡಿದ ಸುಳಿ ಬಾಳೆಯ ಎಲೆಯಂತಿದೆ ನಿಮ್ಮ ದೇಹ. ತಾವು ಧ್ಯಾನದಲ್ಲಿದ್ದಿರಲ್ಲವೇ? ಹೌದೌದು, ಆದರೂ ನಮ್ಮ ದಿವ್ಯ ದೃಷ್ಟಿ ಇದೆಯಲ್ಲ, ನಮಗೆ ಎಲ್ಲವೂ ಗೋಚರಿಸುತ್ತದೆ. ಎಲ್ಲವೂ ಗೋಚರಿಸುವ ಮಹಾಜ್ಞಾನಿಗಳಿಗೆ ನನ್ನ ಮನದಲ್ಲಿರುವ ಚಿಂತೆ ಗೋಚರಿಸುತ್ತಿಲ್ಲವೇ? ಗೋಚರಿಸುತ್ತಿದೆ ರಾಜಕುಮಾರಿ. ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿರುವ ಶ್ರೀಹರಿಯಂತೆ ನಿಮ್ಮ ಹೃದಯ ಕಮಲದಲ್ಲಿ ವೀರನೊಬ್ಬ ಪವಡಿಸಿದ್ದಾನೆ. ಅವನನ್ನು ವರಿಸಬೇಕೆಂದು ನಿಮ್ಮ ಮನ ಹಂಬಲಿಸುತ್ತಿದೆ ಅಲ್ಲವೇ?
ಹೌದು ಪೂಜ್ಯರೇ, ನನ್ನ ಹೃದಯವಾಸಿ ಪ್ರಿಯತಮನನ್ನು ನಾನು ಕಾಣುವ ಬಗೆಯಾದರೂ ಹೇಗೆ? ದಯಮಾಡಿ ತಿಳಿಸಿಕೊಡಿ. ನಿಮ್ಮ ಉಪಕಾರವನ್ನು ಜನ್ಮ ಇರುವವರೆಗೂ ಸ್ಮರಿಸುತ್ತೇನೆ. ಅದಕ್ಕೆ ಚಿಂತೆ ಏಕೆ ಕೋಮಲಾಂಗಿ? ಒಮ್ಮೆ ಕಣ್ಣು ಮುಚ್ಚಿಕೋ. ಏಕಚಿತ್ತದಿಂದ ನಿನ್ನ ಚಿತ್ತ ಭಿತ್ತಿಯಲ್ಲಿರುವ ನಾಥನನ್ನು ಸ್ಮರಿಸು. ಅವನು ಖಂಡಿತ ನಿನ್ನನ್ನು ಭೇಟಿಯಾಗುತ್ತಾನೆ. ಹೌದೇ ಪೂಜ್ಯರೇ? ಖಂಡಿತ ಹೌದು. ಹೇಳುವುದೇನೋ ಹೇಳಿಬಿಟ್ಟೆ. ಈಗ ಇವಳನ್ನು ಹೇಗೆ ಭೇಟಿಯಾಗುವುದು? ಕೃಷ್ಣ ಪರಮಾತ್ಮ, ಆಪದ್ಬಾಂಧವ, ಅಣುರೇಣು ತೃಣಕಾಷ್ಟದಲ್ಲೂ ನೀನೇ ಇರುವೆ. ನೀನು ಸರ್ವಾಂತರ್ಯಾಮಿ. ಈಗ ನನ್ನ ಮರ್ಯಾದೆ ಉಳಿಸು. ಈ ಸುಭದ್ರೆಯನ್ನು ನಾನು ಭೇಟಿಯಾಗುವಂತೆ ಮಾಡು. ಸುಭದ್ರೆ, ಪಾರ್ಥ, ಪಾರ್ಥ, ಎಲ್ಲಿ ನಿನ್ನನ್ನು ನೋಡದೆ ಸುಯೋಧನನ ಸತಿಯಾಗುತ್ತೇನೆಂದು ಭಯ ಆವರಿಸಿಕೊಂಡಿತ್ತು. ಸುಭದ್ರೆ, ಕೃಷ್ಣ ನಮ್ಮ ಜೊತೆ ಇರುವವರೆಗೂ ಭಯವೇಕೆ? ಅವನು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುವ ನಂಬಿಕೆ ನನಗಿದೆ. ನಿಮ್ಮಷ್ಟು ಧೈರ್ಯ ನನಗಿಲ್ಲ ಪಾರ್ಥ. ಅಣ್ಣ ಬಲರಾಮರಿಗೆ ಎದುರಾಡುವ ಸಾಹಸವನ್ನು ಕೃಷ್ಣ ಪರಮಾತ್ಮ ಎಂದಿಗೂ ಮಾಡಲಾರ. ನೀವೇ ಹೇಗಾದರೂ ಮಾಡಿ ಅಣ್ಣನನ್ನು ಒಪ್ಪಿಸಿ. ನೀವಿಲ್ಲದೆ ನಾನು ಬದುಕಲಾರೆ. ಭಯಪಡಬೇಡ ಸುಭದ್ರೆ. ಪ್ರಾಣ ಕೊಟ್ಟಾದರೂ ನಿನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಳುತ್ತೇನೆ. ಎಂತಹ ಸಂದರ್ಭ ಬಂದರೂ ನಿನ್ನನ್ನು ಆ ನನ್ನ ಜನ್ಮವೈರಿ ಸುಯೋಧನನ ಸತಿಯಾಗಲು ಬಿಡುವುದಿಲ್ಲ. ಅಕ್ಕರೆಯ ತಂಗಿಯನ್ನು, ಅತ್ಯಾಪ್ತ ಗೆಳೆಯನನ್ನು ಶ್ರೀಕೃಷ್ಣ ಪರಮಾತ್ಮ ಒಂದು ಮಾಡದೆ ಬಿಡುವುದಿಲ್ಲ. ಅವನನ್ನು ನಂಬೋಣ. ಅವನು ಹೇಗಾದರೂ ಮಾಡಿ ಬಲರಾಮರನ್ನು ಒಪ್ಪಿಸುತ್ತಾನೆ. ಒಪ್ಪದಿದ್ದರೆ? ಮಾತಿಗೆ ಒಪ್ಪಿದರೆ ಮಾತು, ತಪ್ಪಿದರೆ ಯುದ್ಧ. ನೀನು ನನ್ನವಳಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನಗೆ ವಚನ ಕೊಡುತ್ತೇನೆ. ಶ್ರೀಕೃಷ್ಣ ಪ್ರಯತ್ನಿಸುತ್ತಿದ್ದಾನೆ. ಅವನನ್ನ ನಂಬೋಣ. ನಂಬಿದವರನ್ನ ಎಂದಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಕೈಬಿಡುವುದಿಲ್ಲ.